ಸರ್ ಏನು ಚಂದ ಸರ್ ಅದನ್ನು ಮುಡುಕುವೆ ನಮಗೆ ಬೇಜಾರು ಹಿಂಗಿದ್ದಿಂಗೆ ಆಯ್ತಲ್ಲ ಅಂತ ಅಷ್ಟು ಬಿಟ್ಟರೆ ನಿನಗೇನು ಗೊತ್ತಿಲ್ಲ ಸರ್. ಹೋಗಿದ್ದೆ ಸರ್ ಒಂದೇ ಸರಿ ನಾವು ಹೋಗಿದ್ದು 15 ದಿನಕ್ಕೆ ವಾರಕ್ಕೆ ಹೋಗ್ತಾ ಇರ್ತಾರೆ ಸರ್. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನನಗೆ. ಅದೇನು ಅಂತೇ ಗೊತ್ತಿಲ್ಲ ನನಗೆ. ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ಟರೆ ನನಗೆ ನೀನು ಇಲ್ಲ ಸರ್. ಇಲ್ಲ ಸರ್ ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್. ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ, ನಾವು ಹೇಳಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಸರ್. ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡಿದೆ ಅತ್ತೆ ಬಂದೆ ಅಷ್ಟೇ. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡುಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನೆನ್ನೆ ಅನ್ಕೊಂಡಿರೋದು ಸರ್. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು. ಎಲ್ಲಿ ಮಡಗಿದವು? ಅವರೇ ಬಿಡಿಸ್ಕೊಬರ್ಲಿ. ಇಲ್ಲ ಸರ್. ಇಲ್ಲ ಸರ್. ಯಾರೂ ಇಲ್ಲ ಸರ್. ಬಂದಿಲ್ಲ ಸರ್. ಬಂದಿಲ್ಲ. ಇಲ್ಲದೇ ಇರೋದೆಲ್ಲ ಹೇಳ್ಬೇಡದು. ಬಂದಿಲ್ಲ ಸರ್. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಅಷ್ಟು ಹಣ ಕೊಟ್ಟು ಬಿಡಿಸ್ಕೊಬರಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಲಕ್ಷಾನುಗಟ್ಲೆ ಎಲ್ಲಿ ತರಮ್ಮ ಸರ್? ಕೂಲಿ ಮಾಡ್ಕೊಂಡವ್ರು ನಾವು. ಅಷ್ಟು ಬಿಟ್ಟರು ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಅವರೇ ಬಿಡಿಸ್ಕೊಬರ್ಲಿ. ಆದ್ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊ ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ ನಮ್ಮ ಹತ್ರ, ಅವ್ರು ನೋಡೂ ಇಲ್ಲ ನಾವು. ಈಗ ದುಡ್ಡಿರೋರ್ಗಾದ್ರೆ ಒಂಥರ, ದುಡ್ಡಿಲ್ಲದವ್ರಿಗೆ ಒಂಥರ ಜೈಲಲ್ಲಿ ಅದು ನೋಡಿದ್ರೆ ಬೇಸರ ಆಯ್ತದ. ಬಡವ್ರ ಮಕ್ಳಿಗೆ ಬಡವ್ರ ಮಕ್ಳು ಕಷ್ಟನೇ ಅಲ್ವೇ ಸರ್? ಅವರೇ ಕರ್ಕೊಬರಲಿ, ಅವರೇ ಬಿಡ್ಸ್ಕೊಬಂದು ಕೊಡಲಿ ಸರ್. ನಮ್ಗೆ ಅಷ್ಟು ಹಣ ಅಂತೂ ಇಲ್ಲ. ಬರ್ತಾರೆ ಇದ್ರೆ ನಾವು ಗೇಯ್ದು ಹೆಂಗಪ್ಪ ಅಂದ್ಬಿಟ್ರೆ ಅಷ್ಟು ಹಣ ಅಂತೂ ನಮ್ಮ ಹತ್ರ ಇಲ್ಲ ಸರ್. ಅವರೇ ಬಿಡ್ಸ್ಕೊಂಬಂದು ಕೊಡಲಿ. ನಾವು ಅನ್ಕೊಂಡಿದ್ದೀವಿ ಅವರೇ ಬಿಡ್ಸ್ಕೊಬಂದು ಕೊಡಲಿ ಅಂತ. ಅವ್ರನ್ನಂತೂ ನಮ್ಮನ್ನು ಯಾರೂ ಭೇಟಿ ಮಾಡಿಲ್ಲ ಸರ್. ನಾವು ಅನ್ಕೊಂಡಿಲ್ಲ ಸರ್. ನಾನು ನೋಡೋಕೆ ಬಿಡ್ತಾರೆ ಸರ್ ಒಳಗೆ? ಏನೂ ಅನ್ಕೊಂಡಿಲ್ಲ ಸರ್ ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈಗ ಲಕ್ಷಾನುಗಟ್ಲೆ ನಾನು ಎಲ್ಲಿಂದ ತರನ್ ಸರ್? ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಸರ್. ಇನ್ನೇನು ಮನೇನ ಇವಾಗ ಬಂದ್ರಿ, ಇಲ್ಲಿ ಮನೆ ಇರೋದಕ್ಕೆ ಸೇರ್ಕೊಂಡ್ರಿ, ನಾನು ಒಳಗೆ ಕೊಡ್ತಾರೆ ಅವರು ಏನು ಅಂತ ಕೇಳಕ್ಕೆ ಬಿಡ್ತಾರಾ? ಅರ್ಧ ಗಂಟೆನೂ ಬಿಡೋದಿಲ್ಲ ಒಳಗಡೆ. ಒಂದು 10 ನಿಮಿಷ ಇಲ್ಲಿ ಹೋಗಿ ನಿಂತ್ಕೊಂಡೇಟ್ಗೆ ಬನ್ರಿ ಅಂತಾರೆ. ನಾವೇನು ಅಂತ ಕೇಳಮ್ಮ ಸರ್? ಕಾಯಬೇಕು ಸರ್. ಒಂದು ಸುಮಾರು ಹೊತ್ತು ಕಾಯ್ಬೇಕು ಸರ್. ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಅಷ್ಟು ಹಣ ಎಲ್ಲ ಅಂತಂದು ನಾನು ಎಲ್ಲಿ ತಂದು ಕಟ್ಟೇನೆ ಸರ್? ನೀವು ಕಂಡಂಗೆ ಕೂಲಿ ಮಾಡೋದುಂಟು ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಮನಸ್ಫೂರ್ತಿ. ಅವ್ರು ಬಂದು ನಮ್ಮನ್ನ ಯಾರೂ ಭೇಟಿ ಮಾಡಿಲ್ಲ. ಈಗ ನೀವು ದರ್ಶನ್ ಟಿವಿಲೆಲ್ಲ ನೋಡಿರ್ತೀರಿ. ನಾನು ಏನು ನೋಡಲ್ಲ ಸರ್. ನನಗಳನ್ನೇ ಜಾಸ್ತಿ ಹೊರ್ತು ನಾನೇನು ನೋಡೋದಿಲ್ಲ. ನಾನು ನೋಡಿಲ್ಲ ಸರ್. ನಾನು ನೋಡಿಲ್ಲ. ನಾನು ನೋಡಿದ್ರೆ ಟೆನ್ಷನ್, ನೀವು ಕಂಡಂಗೆ ನಂಗೆ ಟೆನ್ಷನ್ ಜಾಸ್ತಿ ಆಗೋಯ್ತು ಸರ್. ಏನು ಚಂದ ಸರ್ ಅದನ್ನು ಮುಡುಕುವೆ ನಮಗೆ ಬೇಜಾರು ಹಿಂಗಿದ್ದಿಂಗೆ ಆಯ್ತಲ್ಲ ಅಂತ. ಅಷ್ಟು ಬಿಟ್ಟರೆ ನಿನಗೇನು ಗೊತ್ತಿಲ್ಲ ಸರ್. ಹೋಗಿದ್ದೆ ಸರ್ ಒಂದೇ ಸರಿ ನಾವು ಹೋಗಿದ್ದು 15 ದಿನಕ್ಕೆ ವಾರಕ್ಕೆ ಹೋಗ್ತಾ ಇರ್ತಾರೆ ಸರ್. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಸರ್. ಅಲ್ಲಿ ಏನು ಆಯ್ತದೆ ಅಂತೂ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ಸರ್ ನನಗೆ. ಅದೇನು ಅಂತೇ ಗೊತ್ತಿಲ್ಲ ನನಗೆ. ಅದು ಏನು ಮಾತಾಡ್ತಾರೆ ಅಂತೂ ನಂಗೆ ಅರ್ಥ ಆಗೋದಿಲ್ಲ ಸರ್. ಅಷ್ಟು ಬಿಟ್ಟರೆ ನನಗೆ ನೀನು ಇಲ್ಲ ಸರ್. ಇಲ್ಲ ಸರ್. ಗೊತ್ತಿಲ್ಲ ಸರ್. ಅವರು ಕೂಡ್ತಾರೆ ಸರ್. ಅವ್ರನ್ನ ಕೂಡೋದು ನಿಜವೇ ಸರ್. ಅವರು ಕೂಡೋದು ನಿಜ ಇಲ್ಲ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದಾರೋ ಏನು ಮಾಡಿದಾರೋ ನಮ್ಗೇನು ಗೊತ್ತು ಸರ್. ಒಳಗಡೆ ನೀವು ಹೇಗೆ ಬಂದು ಕೇಳಿದ್ದೀರಿ, ನಾವು ಹೇಳಿದ್ದೀವಿ ಅಷ್ಟೇ. ಗೊತ್ತಿಲ್ಲ ಸರ್. ನನಗೇನು ಕೇಳಿಸಲ್ಲ ಸರ್. ಎಲ್ಲ ಫೋನಲ್ಲಿ ಮಾತಾಡೋದು, ಗ್ಲಾಸ್ ಫಿಟ್ಟಿಂಗು ಕೇಳಿಸಲ್ಲ ಸರ್ ನನಗೆ. ಅಷ್ಟು ಬಿಟ್ಟರು ನನಗೆ ನೀನು ನೋಡಿದೆ ಅತ್ತೆ ಬಂದೆ ಅಷ್ಟೇ. ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಕಟ್ಟಿ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ? ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡುಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ ₹1 ಇಲ್ಲ. ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನೆನ್ನೆ ಅನ್ಕೊಂಡಿರೋದು ಸರ್. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು. ಎಲ್ಲಿ ಮಡಗಿದವು? ಅವರೇ ಬಿಡಿಸ್ಕೊಬರ್ಲಿ. ಇಲ್ಲ ಸರ್. ಇಲ್ಲ ಸರ್.
ಯಾರೂ ಇಲ್ಲ ಸರ್, ಯಾರು ಬಂದಿಲ್ಲ ಸರ್, ಬಂದಿಲ್ಲ. ಇಲ್ಲದೇ ಇರೋದೆಲ್ಲ ಹೇಳ್ಬೇಡ್ದು, ಬಂದಿಲ್ಲ ಸರ್. ಈಗ ಒಂದು ಲೆಕ್ಕದಲ್ಲಿ ಅವರಿಂದ ಜೈಲಿಗೆ ಹೋಗೋರೆ, ಬಟ್ ಈಗ ಹೆಂಗಾಗಿದೆ ಅಂದರೆ ಅವರೇ ಬಿಡಿಸ್ಕೊಬರಲಿ ಸರ್. ನಮ್ಮ ಹತ್ರ ಅಷ್ಟು ಹಣ ಕೊಟ್ಟು ಬಿಡಿಸ್ಕೊಬ್ರಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಲಕ್ಷಾನುಗಟ್ಲೆ ಎಲ್ತಾರಮ್ಮ ಸರ್, ಕೂಲಿ ಮಾಡ್ಕೊಂಡವ್ರು ನಾವು. ಅಷ್ಟು ಬಿಟ್ಟರು ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಅವರೇ ಬಿಡಿಸ್ಕೊಬರಲಿ. ಆದ್ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ ನಮ್ಮ ಹತ್ರ, ಅವ್ರು ನೋಡೂ ಇಲ್ಲ ನಾವು. ಈಗ ದುಡ್ಡಿರೋರ್ಗಾದ್ರೆ ಒಂಥರ, ದುಡ್ಡಿಲ್ಲದೆ ಹೋದವ್ರಿಗಾದ್ರೆ ಒಂಥರ ಜೈಲಲ್ಲಿ ಅದು ನೋಡಿದ್ರೆ ಬೇಸರ ಆಯ್ತದ? ಬಡವ್ರ ಮಕ್ಳಿಗೆ ಬಡವ್ರ ಕಷ್ಟ, ಬಡವ್ರ ಮಕ್ಳು ಅಂದ್ರೆ ಕಷ್ಟನೇ ಅಲ್ವೇ ಸರ್. ಅವರೇ ಕರ್ಕೊಬರಲಿ, ಅವರೇ ಬಿಡಿಸ್ಕೊಬಂದು ಕೊಡಲಿ ಸರ್. ನಮ್ಗೆ ಅಷ್ಟು ಹಣ ಅಂತೂ ಇಲ್ಲ. ಒತ್ತಾರೆ ಇದ್ರೆ ನಾವು ಗೆಯ್ದು ಹೆಂಗಪ್ಪ ಅಂದ್ಬಿಟ್ರೆ ಅಷ್ಟು ಹಣ ಅಂತೂ ನಮ್ಮ ಹತ್ರ ಇಲ್ಲ ಸರ್. ಅವರೇ ಬಿಡಿಸ್ಕೊಂಬಂದು ಕೊಡಲಿ. ನಾವು ಅನ್ಕೊಂಡಿದ್ದೀವಿ ಅವರೇ ಬಿಡಿಸ್ಕೊಂಬಂದು ಕೊಡಲಿ ಅಂತ. ಅವ್ರಂತೂ ನಮ್ಮನ್ನು ಯಾರೂ ಭೇಟಿ ಮಾಡಿಲ್ಲ ಸರ್. ಅಲ್ಲಿ ನಿಮ್ಮ ಮಗ ದರ್ಶನ್ ಥರ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ರೆ ಏನಾದ್ರು ಅಂತ ಹೇಳಿ ನಾವು ಅನ್ಕೊಂಡಿಲ್ಲ ಸರ್. ನಾನು ನೋಡಕ್ಕೆ ಬಿಡ್ತಾರ ಸರ್ ಒಳಗೆ? ಏನೂ ಅನ್ಕೊಂಡಿಲ್ಲ ಸರ್ ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈಗ ಲಕ್ಷಾನುಗಟ್ಲೆ ನಾನು ಎಲ್ಲಿಂದ ತರನ್ ಸರ್? ಅಷ್ಟು ಬಿಟ್ರೆ ನಾನು ಇನ್ನೇನು ಮಾಹಿತಿ ಕೊಡೋಕ್ಕಾಗೋದಿಲ್ಲ ಸರ್. ಇನ್ನೇನು ಮನೇನ ಇವಾಗ ಬಂದ್ರಿ, ಇಲ್ಲಿ ಮನೆ ಇರೋದಕ್ಕೆ ಸೇರ್ಕೊಂಡ್ರಿ, ನಾನು ಒಳಗೆ ಕೊಡ್ತಾರೆ ಅವರು ಏನು ಅಂತ ಕೇಳಕ್ಕೆ ಬಿಡ್ತಾರಾ? ಅರ್ಧ ಗಂಟೆನೂ ಬಿಡೋದಿಲ್ಲ ಒಳಗಡೆ. ಒಂದು 10 ನಿಮಿಷ ಇಲ್ಲಿ ಹೋಗಿ ನಿಂತ್ಕೊಂಡೇಟ್ಗೆ ಬನ್ರಿ ಅಂತಾರೆ. ನಾವೇನು ಅಂತ ಕೇಳಮ್ಮ ಸರ್? ದಿನಗಟ್ಲೆ ಕಾಯ್ಬೇಕು. ಕಾಯ್ಬೇಕು ಸರ್. ದಿನಗಟ್ಲೆ ಒಂದು ಸುಮಾರು ಹೊತ್ತು ಕಾಯ್ಬೇಕು ಸರ್. ಅಷ್ಟು ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಅಷ್ಟು ಹಣ ಎಲ್ಲ ಅಂತಂದು ನಾನು ಎಲ್ಲಿ ತಂದು ಕಟ್ಟೇನೆ ಸರ್? ನೀವು ಕಂಡಂಗೆ ಕೂಲಿ ಮಾಡೋದುಂಟು ನಾವು. ಅವ್ರು ಕರ್ಕೊಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ನಾನು ಮನಸ್ಫೂರ್ತಿ. ಅವ್ರು ಬಂದು ನಮ್ಮನ್ನ ಯಾರೂ ಭೇಟಿ ಮಾಡಿಲ್ಲ. ಈಗ ನೀವು ದರ್ಶನ್ ಟಿವಿಲಿ ಎಲ್ಲ ನೋಡಿರ್ತೀರಿ. ನಾನು ಏನು ನೋಡಲ್ಲ ಸರ್. ನನಗಳನ್ನೇ ಜಾಸ್ತಿ ಹೊರ್ತು ನಾನೇನು ನೋಡೋದಿಲ್ಲ. ನಾನು ನೋಡಿಲ್ಲ ಸರ್, ನಾನು ನೋಡಿಲ್ಲ. ನಾನು ನೋಡಿದ್ರೆ ಟೆನ್ಷನ್, ನೀವು ಕಂಡಂಗೆ ನಂಗೆ ಟೆನ್ಷನ್ ಜಾಸ್ತಿ ಆಗೋಯ್ತು ಸರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.